ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹೌದಪ್ಪ, ಇಬ್ಬರೂ ಒಂದೇ ಅಂತ ಎಲ್ಲರೂ ದೇವಸ್ಥಾನದ ಹತ್ತಿರ ಹೊರಡಲು ತಯಾರಾಗುತ್ತಾರೆ. ಅಕ್ಕ, ಇವತ್ತು ನೀನು ಮದುವೆಯ ಹೆಣ್ಣಿನ ತರವೇ ಕಾಣಿಸ್ತಾ ಇದೆಯಾ ಅಂತ ಮಲ್ಲಿಗೆಯ ದಿಂಡನ್ನು ಮುಡಿಸಿದಾಗ ಮನಸ್ವಿ ನಾಚಿ ತಲೆ ಬಗ್ಗಿಸುತ್ತಾಳೆ. ಅಷ್ಟರಲ್ಲಿ 3-4 ಕಾರುಗಳು ಮನೆಯ ಮುಂದೆ ನಿಲ್ಲುತ್ತದೆ. ಎಲ್ಲರೂ ಈಗ ಯಾರು ಬಂದ್ರು ಅಂತ ನೋಡ್ತಾ ಇದ್ದಾರೆ. ಚಿರುವಿನ ಅಪ್ಪ ಅಮ್ಮ, ಆಯುಷ್ನ ಅಪ್ಪ ಅಮ್ಮ, ಚಿರುವಿನ ಅಕ್ಕ ಭಾವ ಮತ್ತು ಭಾವನ ಅಪ್ಪ ಅಮ್ಮ 2 ಕಾರಿನಿಂದ ಇಳಿದರೆ 2 ಕಾರಿನಲ್ಲಿ ಸಿಂಧುವಿನ ಪರಿವಾರ ಪೂರ ಬಂದಿದೆ. ವಿಕ್ಕಿ ಏನು ಅರ್ಜೆಂಟ್ ಆಗಿ ಹಳೆಯ ಮನೆಯ ಹತ್ತಿರ ಬರೋದಕ್ಕೆ ಹೇಳಿದ್ದು ಅಂತ ಆತಂಕವಾಗಿ ಕೇಳ್ತಾರೆ. ಗಾಬರಿ ಪಡುವಂಥದ್ದು ಏನೂ ಇಲ್ಲಕ್ಕ, ಈ ಊರಿನಲ್ಲಿ ಹಬ್ಬ ಇದೆ, ನಿಮ್ಮ ಕುಟುಂಬ ಕೂಡ ಇದ್ದರೆ ಒಳ್ಳೆಯದು ಅನ್ನಿಸ್ತು, ಅದಕ್ಕೆ ಕರೆದೆ ಅಂದು ಎಲ್ಲರನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗ್ತಾರೆ. 2 ಕುಟುಂಬದವರು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಮನಸ್ವಿಯನ್ನು ನೋಡಿ ಮೆಚ್ಚುತ್ತಾ ಬರುತ್ತಾರೆ. ಅಲಂಕಾರ ಮಾಡಿಕೊಂಡು ನಿಂತಿರುವ ಮನಸ್ವಿಯನ್ನು ಎಲ್ಲರೂ ನೋಡಿ ಮನದಲ್ಲೇ ಮೆಚ್ಚಿಕೊಳ್ತಾರೆ. ಎಲ್ಲರಿಗೂ ತಿಂಡಿ ಪಾನೀಯದ ವ್ಯವಸ್ಥೆ ಆದ ಮೇಲೆ ಚಿರುವಿನ ಕುಟುಂಬವನ್ನು ಪೂರ್ತಿ ಪರಿಚಯ ಮಾಡಿಕೊಂಡು ತಮ್ಮ ಕುಟುಂಬದವರನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಆದರೆ ವಿಷಯವನ್ನು ಸಿಂಧು ಅಕ್ಕನ ಹತ್ತಿರ ಹೇಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾರೆ. ಅಪ್ಪನ ಒದ್ದಾಟವನ್ನು ನೋಡಿದ ಮನಸ್ವಿ ಸಿಂಧು ಅತ್ತೆಯನ್ನು ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಬರ್ತಾಳೆ. ಏನು ಮನಸ್ವಿ, ನನ್ನ ಹತ್ತಿರ ಪರ್ಸನಲ್ ವಿಷಯ ಮಾತಾಡಬೇಕಾ ಅಂತ ಕೇಳ್ತಾರೆ. ಪರ್ಸನಲ್ ಅಂತ ಏನಿಲ್ಲ ಅತ್ತೆ, ಈ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಆದರೆ ಅಪ್ಪಾಜಿ ನಿಮ್ಮ ಹತ್ತಿರ ಹೇಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾರೆ, ಅದಕ್ಕೆ ನಾನೇ ಹೇಳೋಣ ಅಂತ ಅಂದು ಅವಳು ಕಳೆದು ಹೋಗಿದ್ದಾಗಿನಿಂದ ಊರು ಬಿಟ್ಟು ಬಂದಾಗ ಚಿರುವಿನ ಆಶ್ರಯದಲ್ಲಿದ್ದು ನಾನ್ಯಾರು ಅಂತ ಗೊತ್ತಿಲ್ಲದೇ ಇದ್ದರು. ಅವರು ನನ್ನನ್ನು ಪ್ರೀತಿಸಿ ಮದುವೆಯಾಗಲು ರೆಡಿ ಇದ್ದರು ಅತ್ತೆ. ಆದರೆ ಅಪ್ಪಾಜಿಗೆ ಈ ವಿಷಯ ಗೊತ್ತಿರಲಿಲ್ಲ. ನೀವು ನನ್ನನ್ನು ನಿಮ್ಮ ಸೊಸೆಯನ್ನಾಗಿ ಮಾಡಿಕೊಳ್ತೀನಿ ಅಂದಾಗ ಅವರು ಮನಸ್ಫೂರ್ತಿ ಒಪ್ಪಿದ್ರು. ಈಗ ಅವರಿಗೆ ವಿಷಯ ಗೊತ್ತಾಗಿದೆ. ನಿಮ್ಮ ಹತ್ತಿರ ಹೇಳಿದ್ರೆ ನೀವು ಕೋಪ ಮಾಡಿಕೊಂಡು ಮತ್ತೆ ಎಲ್ಲಿ ಮಾತು ಬಿಡ್ತೀರೋ ಅಂತ ಅವರು ಹೆದರುತ್ತಾ ಇದ್ದಾರೆ ಅಂದಾಗ, ಅಂದರೆ ನಮ್ಮನೆಗೆ ನೀನು ಸೊಸೆಯಾಗಿ ಬರಲ್ವಾ ಮನಸ್ವಿ ಅಂತ ಕೇಳ್ತಾರೆ. ಅತ್ತೆ, ನಾನು ಯಾವತ್ತೂ ನಿನ್ನ ಸೋದರ ಸೊಸೆಯೇ, ಆದರೆ ನಿಮ್ಮ ಮನೆಗೆ ಬಲಗಾಲಿಟ್ಟು ನಾನು ಬರ್ತಾ ಇಲ್ಲ. ನನ್ನ ತಂಗಿ ತೇಜಸ್ವಿ ಬರ್ತಾಳೆ ಅಂತಾಳೆ. ಏನು ತೇಜಸ್ವಿನ? ಅವಳು ಕೂಡ ಒಪ್ಪಲಿಲ್ಲ ಅಂದ್ರೆ ಮತ್ತೆ ನಾನು ನಿರಾಸೆಯಾಗಬೇಕು ಅಂದಾಗ, ನಿರಾಸೆಯಾಗುವ ಪ್ರಮೇಯವೇ ಇಲ್ಲ ಅತ್ತೆ. ಜಿತೇಂದರ್ ಮತ್ತು ತೇಜಸ್ವಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಜಿತೇಂದರ್ ಅಪ್ಪಾಜಿಯ ಹತ್ತಿರ ಬಿಸ್ನೆಸ್ ಕಲಿಯುವಷ್ಟರಲ್ಲಿ ತೇಜಸ್ವಿಯ ಓದು ಮುಗಿದಿರುತ್ತೆ. ಆಗ ನೀವಂದುಕೊಂಡಂತೆ ಮದುವೆ ಮಾಡಬಹುದು ಅಂದಾಗ, ನನಗೆ ನನ್ನ ತಮ್ಮನ ಸಂತೋಷ ಮುಖ್ಯ, ಜೊತೆಗೆ ನನ್ನ ಮಗನ ಸಂತೋಷವೂ ಮುಖ್ಯ. ಅವನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದಾನೆ ಅಂದ್ರೆ ಅವನ ಪ್ರೀತಿಗೆ ನಾನು ಅಡ್ಡಿ ಬರಲ್ಲ. ಹೇಗೋ ನನ್ನ ತಮ್ಮನ ಮಗಳೇ ನಮ್ಮ ಮನೆಯ ಸೊಸೆಯಾಗ್ತಾಳೆ ಅಲ್ವಾ, ಅಷ್ಟೇ ಸಾಕು ಅಂದಾಗ, ಥ್ಯಾಂಕ್ಸ್ ಅತ್ತೆ, ನೀವು ನಮ್ಮನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಕ್ಕೆ ಅಂತ ಸಿಂಧೂರವರನ್ನು ತಬ್ಬುತ್ತಾಳೆ. ಇಬ್ಬರು ಹೊರಗಡೆ ಬರುವುದನ್ನೇ ಕಾಯುತ್ತಿದ್ದ ಎಲ್ಲರೂ ನಗುತ್ತಾ ಹೊರಬಂದ ಸಿಂಧುವನ್ನು ನೋಡಿ ವಿಕ್ರಮ್ ರವರು ಜೋರಾದ ಉಸಿರು ದಬ್ಬುತ್ತಾರೆ. ಇನ್ನು ಚಿರುವಿನ ಅಪ್ಪ ಅಮ್ಮನಿಗೆ ಕೈ ಮುಗಿದು ನನ್ನ ಮಗಳನ್ನು ನಿಮ್ಮ ಸೊಸೆಯಾಗಿ ಮಾಡಿಕೊಳ್ತೀರಾ ಅಂತ ವಿಕ್ರಮ್ ರವರು ಕೇಳಿದಾಗ, ನೀವು ಕೈ ಮುಗಿಯಬೇಡಿ, ನಿಮ್ಮ ಮಗಳನ್ನು ನಮ್ಮ ಮಳೆಗೆ ಕಳುಹಿಸುತ್ತಿರುವುದೇ ದೊಡ್ಡ ವಿಷಯ ಅಂತ ಅವರು ಸಹ ಕೈ ಮುಗಿಯುತ್ತಾರೆ. ಹಾಗಿದ್ದರೆ ಇವತ್ತು ಆ ದೇವಿಯ ಮುಂದೆ ಇಬ್ಬರಿಗೂ ಹಾರ ಬದಲಾಯಿಸೋಣ. ಆ ದೇವರ ಮುಂದೆ ಇವತ್ತು ನಿಶ್ಚಿತಾರ್ಥ ನಡೆದು ಹೋಗಲಿ. ಆದರೆ ಮದುವೆ ಮಾತ್ರ 6 ತಿಂಗಳ ನಂತರವೇ ಅಂತ ಕೇಳಿದಾಗ, ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಚಿರುವಿನ ಮನೆಯವರು ಒಪ್ಪುತ್ತಾರೆ. ಹಾಗಿದ್ದರೆ ಬನ್ನಿ, ಎಲ್ಲರೂ ದೇವಸ್ಥಾನದ ಹತ್ತಿರ ಹೋಗೋಣ ಅಂತ ಎಲ್ಲರೂ ಹೊರಗೆ ಬಂದರೆ ಪದ್ಮಿನಿ ಮನೆಯಲ್ಲೆಲ್ಲ ಹುಡುಕಾಡಿ ವಿನೋದ್ ಎಲ್ಲಿ, ಶರ್ಮಿಳಾ ಕಾಣ್ತಿಲ್ಲ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅತ್ತಿಗೆ, ರಾತ್ರಿ ಊಟ ಮಾಡಿದ ಮೇಲೆ ನಾನು ಅವಳನ್ನು ನೋಡಿಯೇ ಇಲ್ಲ.
ಮೋಸ್ಟ್ಲಿ ಇದೆಲ್ಲವನ್ನು ನೋಡಲು ಇಷ್ಟ ಇಲ್ಲದೆ ಆ ಮನೆಗೆ ಹೋಗಿರಬೇಕು ಅಂದಾಗ ಇರಬಹುದು ಬಿಡು, ಅವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂತ ಅಂದುಕೊಂಡು ಮುಂದೆ ಹೋದರೆ ಅವಳಿಗೆ ಬುದ್ಧಿ ಕಲಿಸಲಾಗಿದೆ ಅತ್ತಿಗೆ. ಅವಳನ್ನು ಇಷ್ಟು ವರ್ಷ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ಟಿದ್ದೇ ದೊಡ್ಡದು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಅಭಯ್ ಅರವಿಂದನ್ನು ಕರೆದುಕೊಂಡು ಹೋಗಿದ್ದಾರಾ ಅಂತ ಕೇಳ್ತಾನೆ. ಹೂ ಪಪ್ಪ, ಎಲ್ಲ ವ್ಯವಸ್ಥೆಯಾಗಿದೆ ಬನ್ನಿ ಅಂತ ಕರೆಯುತ್ತಾನೆ. ಊರಿನ ಜನರೆಲ್ಲ ಇವರಿಗೋಸ್ಕರವೇ ಕಾಯುತ್ತಾ ನಿಂತಿದ್ದಾರೆ. ಮಂಗಳ ವಾದ್ಯದವರು ಇವರ ಮುಂದೆ ನಡೆಯುತ್ತಾ ವಾದ್ಯ ನುಡಿಸುತ್ತಿದ್ದರೆ ಮನೆಯ ಜನವೆಲ್ಲ ಸಂತೋಷದಿಂದ ಸಂಭ್ರಮದಿಂದ ನಡೆದು ಬರುತ್ತಿದ್ದಾರೆ. ದೇವಿಯ ಮುಂದೆ ಬಂದು ನಿಲ್ಲುತ್ತಿದ್ದಂತೆ ಎಲ್ಲರೂ ಆಶ್ಚರ್ಯ. ಮಾರಿಯಮ್ಮನ್ ದೇವಿಗೂ ಕೆಂಪು ರೇಷ್ಮೆ ಸೀರೆ ಉಡಿಸಿ ವಜ್ರದ ಆಭರಣಗಳನ್ನು ತೊಡಿಸಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಮನಸ್ವಿಯು ಹಾಗೆ ಅಲಂಕಾರ ಮಾಡಿಕೊಂಡಿದ್ದಾರೆ. ಎಲ್ಲರನ್ನು ದೇವರನ್ನು ಒಂದು ಸಲ ನೋಡಿ ಮನಸ್ವಿಯನ್ನು ನೋಡುತ್ತಿದ್ದಾರೆ. ಚಿರುವಿನ ನೋಟವೆಲ್ಲ ಮನಸ್ವಿಯ ಮೇಲೆ ಇದೆ. ಇದೇನು ಇವತ್ತು ಮದುವೆ ಹೆಣ್ಣಿನ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದಾಳೆ, ಎಷ್ಟು ನೋಡಿದರೂ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಕಣ್ಣಿನ ರೆಪ್ಪೆಗಳು ಬಡಿಯುವುದನ್ನೇ ಮರೆತಂತೆ ಇದೆ. ಕಣ್ಣಿನ ಗುಡ್ಡಗಳು ಅಲ್ಲಾಡುವುದನ್ನೇ ಮರೆತಂತೆ ಇದೆ. ಈ ಅಲಂಕಾರದಲ್ಲಿ ನೋಡಿ ಹೇಗಪ್ಪ ಇವಳಿಂದ ದೂರ ಇರೋದು. ತಾಳಿ ಇದ್ದಿದ್ದರೆ ಇಲ್ಲೇ ತಾಳಿ ಕಟ್ಟಿ ಕರೆದುಕೊಂಡು ಹೋಗುತ್ತಿದ್ದೆ ಅಂತ ಅಂದುಕೊಂಡು ಅವಳನ್ನು ನೋಡುವಾಗ ಅವನ ಭುಜದ ಮೇಲೆ ಕೈಯಿಟ್ಟ ಆಯುಷ್ ಮನಸ್ವಿಯನ್ನು ನುಂಗೋ ತರ ನೋಡಬೇಡ್ವೋ, ಅಲ್ಲಿ ನೋಡು ನನ್ನ ಅಪ್ಪ ಅಮ್ಮ, ನಿನ್ನ ಅಪ್ಪ ಅಮ್ಮ, ಅಕ್ಕ ಭಾವ ಎಲ್ಲರೂ ಬಂದಿದ್ದಾರೆ. ನೀರು ಬರ ಹೇಳಿದ್ಯಾ ಅಂತ ಹೇಳಿದಾಗ ಇವರು ಬಂದಿರೋದೇ ಗೊತ್ತಿಲ್ಲ ಕಣೋ, ಬಾ ಹೋಗಿ ಮಾತಾಡಿಸೋಣ. ಇಬ್ಬರು ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಜೋರಾದ ಗಂಟೆಯ ನಾದದೊಂದಿಗೆ ಮಂತ್ರಗಳನ್ನು ಹೇಳಲು ಪೂಜಾರಿ ಶುರು ಮಾಡಿದ್ದರು. ಎಲ್ಲರೂ ಕೈಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಲು ನಿಂತರೆ ಪೂಜಾರಿ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟರು. ಆರತಿಯ ನಂತರ ವಿಕ್ರಮ್ ರವರು ಪೂಜಾರಿಗೆ ನಿಧಾನವಾಗಿ ಏನೋ ವಿಷಯ ಹೇಳುತ್ತಿದ್ದಾರೆ. ಪೂಜಾರಿ ನಗುತ್ತಾ ತಲೆ ಅಲ್ಲಾಡಿಸಿ ದೇವರ ಮುಂದೆ ಇಟ್ಟಿದ್ದ ತಟ್ಟೆಗಳನ್ನು ತೆಗೆದುಕೊಂಡು ಬರ್ತಾರೆ. ವಿಕ್ರಮ್ನ ಮನೆಯವರು ಪೂರ್ತಿ ಒಂದು ಕಡೆ ನಿಂತರೆ ಚಿರುವಿನ ಮನೆಯವರು ಒಂದು ಕಡೆ ನಿಲ್ತಾರೆ. ಚಿರು ಮತ್ತು ಆಯುಷ್ ಇಬ್ಬರು ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲಿ ಚಿರುವನ್ನು ಮಧ್ಯ ನಿಲ್ಲಿಸಿ ತಟ್ಟೆ ಬದಲಾಯಿಸಲು ಹೇಳಿದಾಗ 1 ನಿಮಿಷ ಅಂತ ಚಿರು ತಡೆಯುತ್ತಾನೆ. ಎಲ್ಲರೂ ಯಾಕೆ ಏನಾಯ್ತು ಅಂತ ಅವನ ಕಡೆ ನೋಡುವಾಗ ದೂರದಲ್ಲಿ ನೋಡುತ್ತಿದ್ದ ಅಮ್ಮನನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಪಕ್ಕದಲ್ಲಿ ನಿಲ್ಲಿಸಿಕೊಳ್ತಾನೆ. ಚಿರುವಿನ ಮನೆಯವರಿಗೆ ಆ ಹೆಂಗಸು ಯಾರು ಅಂತ ಗೊತ್ತಿಲ್ಲದೆ ಆ ಹೆಂಗಸನ್ನೇ ನೋಡುವಾಗ ವಿಕ್ರಮ್, ಜೈ, ವಿನೋದ್ ಮತ್ತು ಉಳಿದ ಮಕ್ಕಳಿಗೆಲ್ಲ ಚಿರುವಿನ ನಡೆ ನೋಡಿ ಸಂತೋಷವಾಗಿತ್ತು. ವಿಕ್ರಮ್ ಮನೆಯವರು ತಾಂಬೂಲದ ತಟ್ಟೆಯನ್ನು ಬದಲಾಯಿಸಿಕೊಂಡಾಗ ಪೂಜಾರಿ 2 ಹಾರ ಕೊಟ್ಟು 2 ಉಂಗುರವನ್ನು ತಂದು ಕೊಡ್ತಾರೆ. ವಿಕ್ರಮ್ ಮನೆಯವರೆಲ್ಲ ಆಶ್ಚರ್ಯದಿಂದ ಇದನ್ನೆಲ್ಲ ಇವರು ಯಾವಾಗ ಮಾಡಿದ್ರು, ಅಣ್ಣ ತಮ್ಮಂದಿರು ಬಾಯಿ ಬಿಡೋದೇ ಇಲ್ವಲ್ಲ ಅಂತ ಅಂದುಕೊಂಡರೂ ಸಹ ಇಬ್ಬರು ಹಾರ ಬದಲಾಯಿಸಿ ಉಂಗುರವನ್ನು ಒಬ್ಬರಿಗೊಬ್ಬರು ಹಾಕುವುದನ್ನು ನೋಡಿ ಸಂತೋಷ ಪಟ್ಟರು. ಊರಿನ ಜನರೆಲ್ಲ ಇವರಿಬ್ಬರ ಮೇಲೆ ಹೂಗಳನ್ನು ಹಾಕಿ ಚಪ್ಪಾಳೆಯ ಮೂಲಕ ಸಂತೋಷಪಟ್ಟರು. ನಂತರ ವಿಕ್ರಮ್ ಅರವಿಂದ್ನನ್ನು ಮುಂದೆ ಕರೆಯಲು ಹೇಳುತ್ತಾರೆ. ಅರವಿಂದ್ ಕೂಡ ಪಂಚೆ ಶರ್ಟ್ ಹಾಕಿ ನಿಂತಿದ್ದಾನೆ. ಅವನನ್ನು ಮುಂದಕ್ಕೆ ಕರೆದ ವಿಕ್ರಮ್ ರವರು ನಿಧಾನವಾಗಿ, ಈಗಲೂ ನಿನಗೆ ಸಮಯವಿದೆ, ಹೇಳು, ನಿನ್ನ ಅಪ್ಪ ಚಿಕ್ಕಪ್ಪನ ದಾರಿ ಹಿಡಿತೀಯ ಇಲ್ಲ ಮನುಷ್ಯನಾಗಿ ಬಾಳ್ತೀಯ ಅಂತ ಕೇಳಿದಾಗ ಇಷ್ಟೆಲ್ಲ ಕಣ್ಣಿಂದ ನೋಡಿದ ಮೇಲೆ ಮತ್ತೆ ತಪ್ಪು ಮಾಡಲ್ಲ ಅಂಕಲ್, ನನ್ನನ್ನು ನಂಬಿ ಅಂತಾನೆ. ಇಷ್ಟು ಸುಲಭವಾಗಿ ನಿಮ್ಮ ಮನೆಯವರನ್ನು ನಂಬಲ್ಲ. ಆದರೆ ಒಂದು ಮಾತು, ನಮ್ಮ ಕಡೆಯವರ ಕಣ್ಣು ನಿನ್ನ ಮೇಲೆ ಸದಾ ಇರುತ್ತೆ. ಏನಾದರೂ ಮಾಡಬೇಕೆಂದರೂ ಸಹ 100 ಸಲ ಯೋಚನೆ ಮಾಡು ಅಂತಾರೆ. ಇಲ್ಲ ಅಂಕಲ್, ನಾನು ದ್ವೇಷ ಸಾಧಿಸೋಲ್ಲ ಅಂತಾನೆ. ಈಗ ಕೈ ಹಿಡಿಯುತ್ತಿರುವ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಆ ಹುಡುಗಿಯ ಒಂದು ಕೂದಲು ಕೆದರಿದರೂ ಸಹ ನಿನ್ನ ಜೀವ ಉಳಿಯೋದಿಲ್ಲ ಅಂದಾಗ ಅರವಿಂದ್ ಉಗುಳು ನುಂಗುತ್ತಾ ಚೆನ್ನಾಗಿ ನೋಡಿಕೊಳ್ತೀನಿ ಅಂತಾನೆ. ಈಗ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾರೆ. ಆಕಾಶ ನೀಲಿ ಬಣ್ಣದ ಸೀರೆಗೆ ಗೋಲ್ಡನ್ ಬಾರ್ಡರ್ ಇರುವ ರೇಷ್ಮೆ ಸೀರೆ ಉಡಿಸಿ ಮೈ ತುಂಬ ಒಡವೆ ಹಾಕಿ ಹೂ ಮುಡಿಸಿ ಅಲಂಕಾರ ಮಾಡಿದ್ದಾರೆ. ಅರೆ, ಮೊನ್ನೆ ಈ ಹುಡುಗಿಯನ್ನೇ ಅಲ್ವಾ ಇವನು ರೇಪ್ ಮಾಡಿದ್ದು ಅಂತ ಎಲ್ಲರೂ ಬಾಯಿಯ ಮೇಲೆ ಬೆರಳಿಟ್ಟರೆ ಪೂಜಾರಿ ಇವರಿಗೂ ಸಹ ಹಾರಗಳನ್ನು ಕೊಟ್ಟು ಬದಲಾಯಿಸಲು ಹೇಳಿ
ಅರವಿಂದ್ನ ಕೈಗೆ ತಾಳಿಯನ್ನು ಕೊಡ್ತಾರೆ. ಕೊನೆಗೂ ಆ ಹುಡುಗಿಯ ನ್ಯಾಯ ಸಿಕ್ಕಿತು ಅನ್ನುವಂತೆ ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡುತ್ತಾರೆ. ನಂತರ ಪ್ರಸಾದ ವಿನಿಯೋಗ ಮಾಡಿ ಎಲ್ಲರಿಗೂ ಭರ್ಜರಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಕ್ರಮ್ ಮನೆಯವರೆಲ್ಲ ಅಲ್ಲೇ ಕುಳಿತು ಊಟ ಮಾಡುತ್ತಾರೆ. ವಿಸ್ಮಯ ಮಾತ್ರ ಕುಂಟುತ್ತಾ ಎಲ್ಲರ ಮುಂದೆ ಸಂತೋಷದಿಂದ ಇದ್ದರೂ ಸಹ ಒಳಗೊಳಗೆ ಒಬ್ಬಳೇ ಕೊರಗುತ್ತಿದ್ದಾರೆ. ಪೂಜಾರಿಯವರು ತೇಜಸ್ವಿಯನ್ನು ಕರೆದು ಹರಕೆಯ ದಾರವನ್ನು ಕಟ್ಟಲು ಹೇಳಿದಾಗ ಜೀತು ಅಮ್ಮನ ಕಡೆ ನೋಡ್ತಾನೆ. ಸಿಂಧು ಮಗನ ತಲೆ ಸವರುತ್ತಾ ಅವಳೇ ನಮ್ಮ ಮನೆಯ ಸೊಸೆ ಅಂತ ನಿರ್ಧಾರವಾಯ್ತು, ಹೋಗಿ ಜೊತೆಗೆ ಕಟ್ಟು ಅಂತಾರೆ. ತೇಜಸ್ವಿ ಜೀತುವಿನ ಜೊತೆ ಹೆಜ್ಜೆ ಹಾಕಿದಾಗ ವಿಸ್ಮಯನ ಮುಖ ಚಿಕ್ಕದು ಮಾಡಿ ನಿಲ್ತಾಳೆ. ಮನಸ್ವಿ ವಿಸ್ಮಯನ ನೋಡಿ ಅಪ್ಪಾಜಿ ಅಂತ ಅವರ ಕಿವಿಯಲ್ಲಿ ಏನೋ ಹೇಳಿದರೆ ವಿಕ್ರಮ್ ತನ್ನ ತಮ್ಮಂದಿರನ್ನು ಸೈಡಿಗೆ ಕರೆದು ಮಾತಾಡ್ತಾರೆ. 5 ನಿಮಿಷದ ಚರ್ಚೆಯ ನಂತರ ಮನೆಯವರೊಂದಿಗೆ ಒಂದು ಸುತ್ತಿನ ಮಾತುಕತೆ ಶುರುವಾಗಿದೆ. ತೇಜಸ್ವಿ ಜೀತುವಿನ ಜೊತೆ ಹರಕೆ ದಾರ ಕಟ್ಟಿ ಸಂತೋಷದಿಂದ ಮರವನ್ನು ಸುತ್ತುತ್ತಿದ್ದಾಳೆ. ಈಗ ಚಿರು ಮತ್ತು ಆಯುಷ್ನನ್ನು ಕರೆದು ವಿಕ್ರಮ್ ಮನೆಯವರ ನಿರ್ಧಾರ ತಿಳಿಸಿದಾಗ ಚಿರು ಮತ್ತು ಆಯುಷ್ ಸಂತೋಷದಿಂದ ಒಬ್ಬರನ್ನೊಬ್ಬರು ತಂಬಿಕೊಂಡು ಥ್ಯಾಂಕ್ಸ್ ಅಂಕಲ್, ನೀವು ಇಷ್ಟು ಸುಲಭವಾಗಿ ಒಪ್ತೀರಾ ಅಂತ ನಾವು ಅಂದುಕೊಂಡಿರಲಿಲ್ಲ ಅಂತಾರೆ. ಹಣಕ್ಕಿಂತ ಗುಣ ಮುಖ್ಯ ಅಂತ ನಮಗೆ ಗೊತ್ತು. ನನ್ನ ಮಗಳನ್ನು ಇಷ್ಟು ವರ್ಷ ಯಾವುದೇ ಸ್ವಾರ್ಥವಿಲ್ಲದೆ ಜೋಪಾನ ಮಾಡಿದ್ದಾನೆ. ಅವನ ಗುಣಕ್ಕೆ ನಾವು ಏನೇ ಸಹಾಯ ಮಾಡಿದರೂ ಕಡಿಮೆಯೇ. ನನ್ನ ಮಗಳೇ ಅವನನ್ನು ಇಷ್ಟಪಟ್ಟಿದ್ದಾಳೆ. ಸ್ನೇಹಿತನಾಗಿ ಮನಸ್ವಿಯನ್ನು ಜೋಪಾನ ಮಾಡಿದವನು ಗಂಡನಾಗಿ ನನ್ನ ಇನ್ನೊಬ್ಬ ಮಗಳನ್ನು ಜೋಪಾನ ಮಾಡಲ್ವಾ? ನಮಗೆ ಆತನ ಮೇಲೆ ನಂಬಿಕೆ ಇದೆ ಎಂದಾಗ ಮನಸ್ವಿ ವಿಕ್ರಮ್ನನ್ನು ತಬ್ಬಿ, ನಿಜವಾಗಿಯೂ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಪ್ಪಾಜಿ. ನಾವು ಹುಡುಕಿದ್ದರೂ ನಮ್ಮ ಗಜನಷ್ಟು ಒಳ್ಳೆಯ ಹುಡುಗನನ್ನು ಹುಡುಕುವುದಕ್ಕೆ ಆಗ್ತಾ ಇರಲಿಲ್ಲ. ಗಜನನ್ನು ಒಪ್ಪಿಸೋಣ ಬನ್ನಿ ಅಂತ ಕರೆಯುತ್ತಾಳೆ. ಪೂಜಾರಿ ವಿಸ್ಮಯನ ಕೈಗೆ ಹರಕೆ ದಾರವನ್ನು ತಂದು ಕೊಟ್ಟವರು, ಹೋಗಮ್ಮ ನೀನು ಸಹ ಕಟ್ಟು, ನಿನ್ನ ಬೇಸರ ಆ ದೇವಿಯ ಮುಂದೆ ನಡೆಯೋಲ್ಲ ಅಂತಾರೆ. ಆದರೆ ನನ್ನ ಜೊತೆ ಕಟ್ಟುವವರು ಯಾರಿಲ್ಲ ಅಂತಾಳೆ. ನೀನು ಮರದ ಹತ್ತಿರ ಹೋಗು, ಅವರೇ ಬರ್ತಾರೆ ಅಂದಾಗ ವಿಸ್ಮಯ ಪೂಜಾರಿಯ ಕಡೆ ನೋಡ್ತಾಳೆ. ಹೋಗಮ್ಮ ನನ್ನ ಮಾತು ನಂಬು ಅಂದಾಗ ವಿಸ್ಮಯ ಒಂದು ಕಾಲಿನಲ್ಲಿ ಕುಂಟುತ್ತಾ ಮರದ ಕಡೆ ಹೆಜ್ಜೆ ಹಾಕ್ತಾಳೆ. ಆಯುಷ್, ಪರಿ, ಮನಸ್ವಿ, ಚಿರು ಎಲ್ಲರೂ ಗಜನನ್ನು ಒಪ್ಪಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ನಾನಂತೂ ಒಪ್ಪೋದಿಲ್ಲ. ಆ ಹುಡುಗಿ ಆಸೆ ಪಡ್ತಾ ಇದೆ ಅಂತ ನಾನು ಮದುವೆಯಾದರೆ ಆ ಹುಡುಗಿ ಸುಖವಾಗಿರೋಲ್ಲ. ನಾನು ನಾಳೆಯೇ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ ಅಂತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.